जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरुं भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದ ಪರಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಇಟ್ಟಿಕಲ್ಲನು ಭಕುತಿಯಿಂದಲಿ ಕೊಟ್ಟ ಭಕುತಗೆ ಮೆಚ್ಚಿ ತನ್ನನೆ ಕೊಟ್ಟ, ಬಡ ಬ್ರಾಹ್ಮಣನ ಒಪ್ಪಿಡಿ ಅವಲಿಗಖಿಲಾರ್ಥ. ಕೆಟ್ಟ ಮಾತುಗಳನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ, ಭೀಷ್ಮ ಬಾಣದಲಿಟ್ಟ ಭೀಷ್ಮನ ಅವಗುಣಗಳೆಣಿಸಿದನೇನೋ ಕರುಣಾಳು. ಎರಡನೆಯ ಸಂಧಿಯ 12ನೆಯ ಪದ್ಯದ ಚಿಂತನೆಯನ್ನು ನಾವು ಮಾಡುತ್ತಾ ಇದ್ದೇವೆ. ಇಟ್ಟಿಗೆಯನ್ನು ಕೊಟ್ಟ ಪುಂಡಲೀಕನಿಗೆ, ಹಿಡಿ ಅವಲಕ್ಕಿ ಕೊಟ್ಟ ಬಡ ಬ್ರಾಹ್ಮಣ ಅಂತ ಪ್ರಸಿದ್ಧನಾದ ಆ ಕುಚೇಲನಿಗೆ ಕರುಣೆ ತೋರಿ ಅಪಾರವಾದ ಸಂಪತ್ತನ್ನು ಕೊಟ್ಟು ಅನುಗ್ರಹಿಸಿದ ಕಥೆಗಳನ್ನು ನಾವು ವಿಸ್ತಾರವಾಗಿ ಚಿಂತನೆ ಮಾಡಿದ್ದೇವೆ. ಮತ್ತೊಬ್ಬನ ಕಥೆಯನ್ನು ಹೇಳ್ತಾರೆ ಜಗನ್ನಾಥದಾಸರು ಈ ಪದ್ಯದಲ್ಲಿ. ಕೆಟ್ಟ ಮಾತುಗಳೆನದೆ ಚೈದ್ಯನ ಪೊಟ್ಟೆಯೊಳಗಿಂಬಿಟ್ಟ. ಚೈದ್ಯ ಅಂದರೆ ಚೇರಿ ದೇಶದ ಅರಸು, ಶಿಶುಪಾಲ. ಅವನು ಕೃಷ್ಣನ ಸೋದರತ್ತೆಯ ಮಗ. ಕೃಷ್ಣನ ತಂದೆ ವಸುದೇವ, ಅವನ ಸಹೋದರಿ ಶ್ರುತದೇವ ಅಂತ, ಶ್ರುತಶ್ರವ ಅಂತ. ಆ ಶ್ರುತಶ್ರವೆ ಚೇದಿ ದೇಶದ ರಾಜ ದಮಘೋಷನನ್ನು ವಿವಾಹ ಮಾಡಿಕೊಂಡಿರ್ತಾಳೆ. ಆ ದಮಘೋಷನ ಶ್ರುತಶ್ರವಳ ಮಗ ಇವನು ಶಿಶುಪಾಲ, ಚೇದಿ ದೇಶದ ಅರಸು. ಕಾರಣ ಚೈದ್ಯ ಅಂತ ಅವನನ್ನು ಕರೀತಾರೆ. ಈ ಚೈದ್ಯ ಶಿಶುಪಾಲ ಇವನ ಮಾತು ಕೆಟ್ಟ ಮಾತು ಅಂತ ಗ್ರಹಿಸದೆ ಅವನನ್ನು ಉದ್ಧಾರ ಮಾಡಿದ, ಅವನಿಗೆ ತನ್ನ ಹೊಟ್ಟೆಯಲ್ಲಿ ಆಶ್ರಯ ಕೊಟ್ಟ ಅನ್ನುವಂತೆ ಅವನ ಕಥೆಯನ್ನು ಸಂಗ್ರಹಿಸಿ ಹೇಳ್ತಾರೆ. ಏನು ಅವನು ಕೆಟ್ಟ ಮಾತು ಅಂದದ್ದೇನು, ಕೃಷ್ಣ ಅವನನ್ನು ಹೊಟ್ಟೆಯಲ್ಲಿ ಆಶ್ರಯ ಕೊಟ್ಟದ್ದೇನು, ಇದನ್ನು ನಾವು ಚಿಂತನೆ ಮಾಡಬೇಕಾಗ್ತದೆ. ಈ ಚೈದ್ಯ ಕೆಟ್ಟ ಮಾತುಗಳಿಂದ ಅನ್ನೋ ವಿಷಯದಲ್ಲಿ 108 ಬೈಗಳನ್ನು ಬೈದ ಅನ್ನುವ ಒಂದು ವಿಚಾರ ಲೋಕದಲ್ಲಿ ಪ್ರಸಿದ್ಧಿಯಲ್ಲಿದೆ. ಆದರೆ ಅದು 108 ಲೆಕ್ಕ ಅಲ್ಲ. ನಿಂದೆ ಮಾಡಿದ್ದು ನಿಜ, ಆದರೆ 108 ಅಲ್ಲ. ಅದೊಂದು ವಿಚಿತ್ರವಾದ ಕಥೆ ಪ್ರಚಲಿತವಾಗಿ ಉಂಟು. ಆ ಕಥೆ ಮೊದಲು ನಾವು ತಿಳ್ಕೊಂಡ್ಬಿಡೋಣ. ಅದು ಯಾಕೆ ತಪ್ಪು ಅನ್ನೋದನ್ನು ಮೊದಲು, ಆಮೇಲೆ ನಮಗೆ ನೋಡ್ಲಿಕ್ಕೆ ಆಗ್ತದೆ. ಏನದು ಪ್ರಚಲಿತವಾದ ಕಥೆ? ಈಗ ಹೊಸದಾಗಿ ಪ್ರಿಂಟ್ ಆದ ಭಾಗವತಾದಿ ಪುಸ್ತಕಗಳಲ್ಲಿ ಕೂಡ ಈ ಕಥೆ ಪ್ರಿಂಟ್ ಆಗಿಬಿಟ್ಟಿದೆ. ಯಾರೋ ಸೇರಿಸಿಬಿಟ್ಟಿದ್ದಾರೆ. ಶಿಶುಪಾಲ ಹುಟ್ಟಿದಾಗ ಅವನಿಗೆ 4 ಕಣ್ಣು, 2 ಮೂಗು, 4 ಕಿವಿ, ಹೀಗೆಲ್ಲ ವಿಪರೀತವಾಗಿತ್ತಂತ ಮಗು. ತಾಯಿಗೆ ಗಾಬರಿ. ಯಾವ ತಾಯಿಗಾದರೂ ಚಿಂತೆ ಆಗಲ್ವಾ? ಅವಳಿಗೆ ಚಿಂತೆ ಆಯಿತು. ಇದೇನು ಇಂಥ ಮಗು ಹುಟ್ಟಿತು, ಚಿಂತೆ ಮಾಡಿದ್ಲು. ಅದಕ್ಕಾಗಿ ಬ್ರಾಹ್ಮಣರನ್ನು ಕರೆದು ಕೇಳಿದ್ಲು, ಈ ಹುಡುಗನ ಜಾತಕ ನೋಡಿ ಹೇಳ್ರಿ, ಏನಿದು ಹೆಚ್ಚೆಚ್ಚಿನ ಅವಯವಗಳು ಹೀಗ್ಯಾಕೆ, ಇದು ಹೀಗೆ ಇರ್ತದೋ, ಮುಂದೆ ಪರಿಹಾರ ಉಂಟೋ ಇಲ್ಲೋ, ಜಾತಕವನ್ನು ನೋಡಿ ಹೇಳ್ರಿ ಅಂತ ಬ್ರಾಹ್ಮಣರಲ್ಲಿ ಪ್ರಶ್ನಿಸಿದಾಗ ಬ್ರಾಹ್ಮಣರು ಜಾತಕವನ್ನು ಹಾಕಿ ಹೇಳ್ತಾರೆ, ತಾಯಿ ಚಿಂತೆ ಮಾಡಬೇಡ, ಈ ಹೆಚ್ಚಿನ ಅವಯವಗಳೆಲ್ಲವೂ ಕೂಡ ಹೊರಟೋಗ್ತವೆ, ಬಹಳ ದಿವಸ ಇರಲ್ಲ, ಹೊರಟೋಗ್ತವೆ, ಚಿಂತೆ ಮಾಡಬೇಡ. ಹೊರಟೋಗ್ತವೆ ಅಂದರೆ ಅವಳಿಗೆ ಮತ್ತೆ ಆಸೆ, ಯಾವಾಗ ಹೋಗ್ತವೆ ಅದು ಸ್ವಲ್ಪ ರಹಸ್ಯ, ಆದರೂ ಅಪೇಕ್ಷೆ ಪಡ್ತಾ ಇದ್ದೀವಿ, ಹೇಳ್ತೇವೆ ಅಂತ ಬ್ರಾಹ್ಮಣರು ಆ ಒಂದು ರಹಸ್ಯವನ್ನು ಹೇಳ್ತಾರೆ.
ಯಾರು ಈ ಮಗುವನ್ನು ನೋಡ್ಲಿಕ್ಕೆ ಬಂದಾಗ ಮಗುವನ್ನು ಎಚ್ಚಿಕೊಳ್ತಾರೋ ಆಗ ಒಬ್ಬರ ಕೈಯಲ್ಲಿ ಆ ಮಗುವನ್ನು ಕೊಟ್ಟಾಗ ಆ ಹೆಚ್ಚಿನ ಅವಯವಗಳು ಮಾಯ ಆಗ್ತವೆ. ಆ ಎಚ್ಚಿಕೊಂಡವರು ಯಾರು ಎಚ್ಚಿಕೋಬೇಕು, ಯಾರು ಎಚ್ಚಿಕೊಂಡಾಗ ಆ ಹೆಚ್ಚಿನ ಅವಯವಗಳು ಹೊರಟೋಗ್ತವೆ ಅಂದರೆ ಯಾರು ಇವನಿಗೆ ಮೃತ್ಯುವೋ ಅವನ ಕೈಯಲ್ಲಿ ಈ ಮಗುವನ್ನು ಕೊಟ್ಟಾಗ ಅವನ ಹೆಚ್ಚಿನ ಅವಯವಗಳು ಹೊರಟು ಹೋಗ್ತವೆ. ಅವನೇ ಇವನಿಗೆ ಮೃತ್ಯು, ಅವನೇ ಇವನನ್ನು ಸಾಯಿಸ್ತಾನೆ. ಹೀಗೆ ಬ್ರಾಹ್ಮಣರು ಒಂದು ರಹಸ್ಯವನ್ನು ಹೇಳಿ ಹೊರಟೋದು. ಈ ಶುತಶ್ರಮೆಗೆ ಕಾತರ, ಬಂದವರಿಗೆಲ್ಲ ಅವರ ಕೈಯಲ್ಲಿ ಮಗುವನ್ನು ಕೊಡಬೇಕು, ಹೆಚ್ಚಿನ ಅವಯವಗಳು ಹೋಗ್ತವೇನೋ ಅಂತ. ಯಾರು ಎತ್ತಿಕೊಂಡ್ರೂ ಹೋಗ್ತಾ ಇಲ್ಲ. ಒಂದು ದಿನ ಕೃಷ್ಣ ತನ್ನ ಸೋದರತ್ತೆಯ ಮನೆಗೆ ಬಂದಿದ್ದ. ಇಂಥದ್ದೊಂದು ವಿಚಿತ್ರ ಕೂಸು ಹುಟ್ಟಿದೆ, ನೋಡಿ ಹೋಗ್ಬೇಕಂತಲೇ ಕೃಷ್ಣ ಬಂದಿದ್ದಂತೆ. ಶುತಶ್ರವೆ ಕೃಷ್ಣನ ಕೈಯಲ್ಲಿ ಕೂಡ ಆ ಮಗುವನ್ನು ಕೊಟ್ಲಂತೆ. ಕೃಷ್ಣ ಎತ್ತಿಕೊಳ್ಳುವಾಗ ಆ ಹೆಚ್ಚಿನ ಅವಯವಗಳು ಹೊರಟೋದು. ಎಲ್ಲ ಲೋಕದ ಕೂಸು ಹೇಗಿರ್ತವೋ ಅದೇ ರೀತಿ ಆಯಿತು ಆ ಕೂಸು ಕೂಡ. ಶುತಶ್ರವೆಗೆ ಗೊತ್ತಾಯಿತು ಸೋದರತ್ತೆಗೆ, ಕೃಷ್ಣನೇ ನನ್ನ ಮಗನಿಗೆ ಮೃತ್ಯು, ಕೃಷ್ಣನೇ ನನ್ನ ಮಗನನ್ನು ಸಂಹಾರ ಮಾಡ್ತಾನೆ. ಗೊತ್ತಾಯಿತು ತಾಯಿಗೆ. ಯಾವ ತಾಯಿಗೆ ಸಂಕಟ ಆಗಲ್ಲ? ಪಾಪ ಶುತಶ್ರವೆ ಬಹಳ ದುಃಖದಿಂದ ಕೃಷ್ಣನನ್ನು ಕುರಿತು ಹೇಳಿದ್ಲಂತೆ, ಕೃಷ್ಣ, ಬ್ರಾಹ್ಮಣರ ಮಾತು ಹೀಗಿದೆ, ಯಾರು ಎತ್ತಿಕೊಂಡಾಗ ಈ ಹೆಚ್ಚಿನ ಅವಯವಗಳು ಹೊರಟೋಗ್ತವೋ ಅವನೇ ಈ ಮಗುವಿಗೆ ಮೃತ್ಯು ಅಂತ ಬ್ರಾಹ್ಮಣರು ಹೇಳಿದ್ದಾರೆ. ಈಗ ನೀನು ಎತ್ತಿಕೊಳ್ಳುವಾಗ ನನ್ನ ಮಗನ ಹೆಚ್ಚಿನ ಅವಯವಗಳು ಹೊರಟೋಗಿವೆ. ನಾನು ತಿಳಿತೇನೆ, ಈ ಶಿಶುಪಾಲನನ್ನು ನೀನೇ ಸಂಹಾರ ಮಾಡ್ತೀರಿ. ಕಾರಣ ಎಷ್ಟೇ ಆಗಲಿ, ನೀನು ನನ್ನ ಸಹೋದರನ ಮಗ, ಸೋದರಳಿಯ. ಕಾರಣ ಇವನ ಮೇಲೆ ನಿನಗೆ, ಸೋದರತ್ತೆಯ ಮಗನ ಮೇಲೆ ಕರುಣೆ ಇರಲಿ. ಅವನ ಎಷ್ಟೇ ಅಪರಾಧಗಳನ್ನು ಮಾಡಿದರೂ ಕೂಡ ಕ್ಷಮಿಸು ಅವನನ್ನು ಅಂತ, ಅವನು ಮಾಡಿದ ತಪ್ಪುಗಳನ್ನು ಹೊಟ್ಟೆಗೆ ಹಾಕು, ಕ್ಷಮಿಸು ಅಂತ ಹೇಳಿದಾಗ ಕೃಷ್ಣ ಹೇಳಿದನಂತೆ, ನನಗೂ ಕರುಣೆ ಉಂಟು ಸೋದರತ್ತೆಯ ಮಗ, ಆದರೆ ನಿನ್ನ ಮಗಗೆ ತಿಳುವಳಿಕೆ ಬಂದ ನಂತರದಲ್ಲಿ ನೀನೊಂದು ಎಚ್ಚರಿಕೆಯ ಮಾತು ಹೇಳಬೇಕು ಅವನಿಗೆ. ಏಕಕಾಲಕ್ಕೆ 108 ತಪ್ಪುಗಳನ್ನು ಅವನು ಮಾಡಿದರೆ 1, 2, 10, 20 ತಪ್ಪುಗಳನ್ನು ನಾನು ಲೆಕ್ಕಿಸಲ್ಲ. ಏಕಕಾಲಕ್ಕೆ 108 ತಪ್ಪುಗಳನ್ನು ಅವನು ಮಾಡಿದರೆ ಅವನನ್ನು ಆಗ ಕ್ಷಮಿಸಲ್ಲ, ನಾನು ಸಂಹಾರ ಮಾಡ್ತೇನೆ. ಕಾರಣ ಏಕಕಾಲಕ್ಕೆ 108 ತಪ್ಪುಗಳನ್ನು ಮಾಡದಂತೆ ಅವನಿಗೆ ತಿಳುವಳಿಕೆ ಹೇಳು ಅಂತ ಕೃಷ್ಣ ಒಂದು ತನ್ನ ಅಭಿಪ್ರಾಯವನ್ನು ಹೇಳಿ ಹೋಗಿದ್ದ. ಹಾಗೆ ಶುತಶ್ರವೆ ತನ್ನ ಮಗನಿಗೆ ತಿಳಿಸಿ ಹೇಳಿದ್ಳು. ಧರ್ಮರಾಜ ರಾಜಸೂಯ ಯಾಗ ಮಾಡಿದಾಗ ಅಲ್ಲಿ ಕೃಷ್ಣನಿಗೆ ಅಗ್ರಪೂಜೆ ಆಗ್ತದೆ. ಕೃಷ್ಣನಿಗೆ ಅಗ್ರಪೂಜೆಯನ್ನು ಸಹಿಸದ ಈ ಶಿಶುಪಾಲ ಕೃಷ್ಣನನ್ನು ನಿಂದೆ ಮಾಡಿದ. ಬೈಟ ನಿಂತ ಕೃಷ್ಣನನ್ನು, ಬೈಟ ಮೈ ಮರೆತು 108 ಬೈಗಳನ್ನು ಬೈದ. ಆಗ ಕೃಷ್ಣ 108 ಬೈಗಳನ್ನು ಏಕಕಾಲಕ್ಕೆ ಆ ತಪ್ಪು ಮಾಡಿದ ಕಾರಣ ಅವನನ್ನು ಕ್ಷಮಿಸದೆ ಅವನನ್ನು ಸಂಹಾರ ಮಾಡಿದ. ಸುದರ್ಶನ ಚಕ್ರವನ್ನು ಬಿಟ್ಟು ಅವನು ಶಿರಚ್ಛೇದ ಮಾಡಿದ ಅಂತ ಒಂದು ಕಥೆ ಪ್ರಚಲಿತವಾದದ್ದು. ಆದರೆ ಇದಷ್ಟು ಮಹಾಭಾರತ ಆಲೋಚನೆ ಮಾಡಿದರೆ ಇದಷ್ಟು ಹೊಂದಾಣಿಕೆ ಆಗುವ ಕಥೆ ಅಲ್ಲ. ಯಾಕೆ, ಏನು ತಪ್ಪದ ಇದರಲ್ಲಿ ಅಂದರೆ, ಕೃಷ್ಣ ಶಿಶುಪಾಲ ಮಗುವಾಗಿರುವಾಗ ಶಿಶುಪಾಲನನ್ನು ನೋಡ್ಲಿಕ್ಕೆ ಹೋಗಿದ್ದ, ಇದು ಅಲ್ವಾ ಕಥೆ. ಅಲ್ಲಿ ತಾಯಿ ಬೇಡಿಕೊಂಡು. ಆದರೆ ಒಂದು ಚಮತ್ಕಾರ, ಕೃಷ್ಣನಿಗಿಂತ ಶಿಶುಪಾಲ ದೊಡ್ಡವ. ಯಾಕೆ ಗೊತ್ತಾ? ಕೃಷ್ಣನಿಗಿಂತ ಸುಮಾರು 1.5 ವರ್ಷ ದೊಡ್ಡವ ಧರ್ಮರಾಯ. ಕೃಷ್ಣನಿಗಿಂತ 1.5 ವರ್ಷ ದೊಡ್ಡವ ಧರ್ಮರಾಯ. ಈ ಧರ್ಮರಾಯನಿಗೆ ಶಿಶುಪಾಲ ತನ್ನ ಮಗಳಾದ
ದೇವಕಿಯನ್ನು ಕನ್ಯಾದಾನ ಮಾಡಿದ್ದಾನೆ. ಶಿಶುಪಾಲನ ಅಳಿಯ ಧರ್ಮರಾಯ. ಶಿಶುಪಾಲ ಧರ್ಮರಾಯನಿಗೆ ಕನ್ಯಾದಾನ ಮಾಡಬೇಕಾದ್ರೆ ಧರ್ಮರಾಯನಿಗಿಂತ ದೊಡ್ಡವನಾಗಿರ್ಬೇಕು ಅವನು ಅಲ್ವಾ. ಸುಮಾರು ಒಂದು 10 ವರ್ಷವಾದರೂ ದೊಡ್ಡವನಾಗಿರ್ಬೇಕು. ಕೃಷ್ಣ ಧರ್ಮರಾಯನಿಗಿಂತ ಸಣ್ಣವ, ಶಿಶುಪಾಲ ಧರ್ಮರಾಯನಿಗಿಂತ 10 ವರ್ಷವಾದರೂ ದೊಡ್ಡವ. ಅಂತಹ ಶಿಶುಪಾಲ ಮಗುವಾಗಿರುವಾಗ ಕೃಷ್ಣ ಹೋಗಿ ಆ ಮಗುವನ್ನು ಎತ್ತಿಕೊಳ್ಳಿಕ್ಕೆ ಹೇಗೆ ಸಾಧ್ಯ? ಹೊಂದಾಣಿಕೆ ಆಗೋದಿಲ್ಲ ಈ ಕಥೆ. ಮಹಾಭಾರತ ಈ ಕಥೆ ಹೇಳಲ್ಲ. ಯಾರೋ ಈ ಕಥೆಯನ್ನು ಹೀಗೊಂದು ಸಂಯೋಜನೆ ಮಾಡಿ ಸ್ವಾರಸ್ಯವಾಗಿದೆ ಅಂತ ಇದರ ಪುಸ್ತಕದಲ್ಲಿ ಪ್ರಿಂಟ್ ಹಾಕಿಬಿಟ್ಟೆ. ಇಂಥ ಪುರಾಣ ಪ್ರಪಂಚದಲ್ಲಿ ಇಂಥ ಎಷ್ಟೋ ಕಥೆಗಳು ಸೇರಿಕೊಂಡ್ಬಿಟ್ಟಿವೆ, ಅಪ್ರಾಮಾಣಿಕವಾದ ಕಥೆಗಳು ಸೇರಿಕೊಂಡ್ಬಿಟ್ಟಿವೆ. ಅದರಲ್ಲಿ ಇದೊಂದು ಆಚಾರ್ಯರು 800 ವರ್ಷ ಮೊದಲೇ ಹೇಳಿದರು, ಎಷ್ಟೋ ಇಂತಹ ಕಥೆಗಳನ್ನು ಸೇರಿಸ್ತಾರೆ, ತಮ್ಮ ಮನಸ್ಸಿಗೆ ಒಪ್ಪದ ಎಷ್ಟೋ ಕಥೆಗಳನ್ನು ತೆಗೆದು ಬಿಡುತ್ತಾರೆ. ಹೀಗೆಲ್ಲ ನಡೀತದೆ, ಪುರಾಣ ಪ್ರಪಂಚದಲ್ಲಿ ನಡೆದದೆ ಅಂತ ಆಚಾರ್ಯರು 800 ವರ್ಷದ ಹಿಂದೆ ಹೇಳಿದ್ದಾರೆ. ಹಾಗೆ ಇದೊಂದು ಅಂತಹ ಕಥೆ, ಹೊಂದಿಕೆ ಆಗದ ಕಥೆ. ಕೃಷ್ಣನಿಗಿಂತ ದೊಡ್ಡವನಾದ, ಸುಮಾರು 10-12 ವರ್ಷ ದೊಡ್ಡವನಾದ ಶಿಶುಪಾಲ ಮಗುವಾಗಿರುವಾಗ ಕೃಷ್ಣ ಹೋಗ್ತಾನೆ ಹೇಗೆ, ಅವನನ್ನು ಎತ್ತಿಕೊಳ್ತಾನೆ ಹೇಗೆ? ಇದು ಹೊಂದಾಣಿಕೆ ಆಗದ ಕಥೆ. ಆದ್ದರಿಂದ ಇದು ಸರಿಯಾದದ್ದಲ್ಲ. ಮತ್ತು ಶಿಶುಪಾಲ 108 ಬೈಗಳನ್ನು ಬೈಲಿಲ್ವೋ? ಬೈಲಿಲ್ಲ. 108 ಬೈಗಳು ಅಂತ ಲೆಕ್ಕ ಇಲ್ಲ ಮಹಾಭಾರತದಲ್ಲಿ. ಬೈದದ್ದು ನಿಜ, ಬೈದದ್ದು ಕೂಡ ತುಂಬ ಸ್ವಾರಸ್ಯವಾಗಿ ಬೈದಿದ್ದಾನೆ ಚೈದ್ಯ. ಬಹಳ ತರ್ಕಬದ್ಧವಾಗಿ ಮಾತನಾಡುತ್ತಾನೆ ಅವನು. ಅಂತಹ ತರ್ಕಬದ್ಧವಾದ ಮಾತನಾಡಿದರೂ ಕೂಡ ಕೃಷ್ಣ ಯಾಕೆ ಸಂಹಾರ ಮಾಡಿದ ಹಾಗಾದರೆ ಅಂದರೆ ಅದರ ಹಿನ್ನೆಲೆ ಬಹಳ ವಿಸ್ತಾರವಾಗಿ ಉಂಟು. ಆ ವಿಸ್ತಾರದ ಚಿಂತನೆ ನಾಳಿನ ದಿನ ನಾವು ಮತ್ತೆ ಚೆನ್ನಾಗಿ ವಿಸ್ತಾರವಾಗಿ ಚಿಂತನೆ ಮಾಡೋಣವಂತೆ. ಮಧ್ವೇಶಾರ್ಪಣಮಸ್ತು.